ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. ಕೇಂದ್ರ ಸರ್ಕಾರ ಗಿಗ್ ಕಾರ್ಮಿಕರಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ. ಒಂದು ಬಿಗ್ ರಿಲೀಫ್ ಗಿಗ್ ಕಾರ್ಮಿಕರಿಗೆ. ಗಿಗ್ ಕಾರ್ಮಿಕರು ಅಂತ ಹೇಳಿದ್ರೆ ನಾವೀಗ ಈ ಡೆಲಿವರಿ ಬಾಯ್ಸ್ ಅನ್ನ ನಾವೇನು ನೋಡ್ತೀವಿ, ಇವರೆಲ್ಲರೂ ಕೂಡ ಅಸಂಘಟಿತ ವಲಯದ ಕಾರ್ಮಿಕರು. ಸೊ ಹಾಗಾಗಿ ಕೆಲವು ದಿನಗಳ ಹಿಂದೆ ಅಷ್ಟೇ ಒಂದು ಪ್ರೊಟೆಸ್ಟ್ ಕೂಡ ಮಾಡಿದ್ರು. ಅವರ ಪ್ರಮುಖವಾದಂಥ ಒಂದು ಬೇಡಿಕೆ ಇದ್ದಿದ್ದು, ನಮಗೆ ತುಂಬ ಬೇಗ ಹೋಗಿ ಡೆಲಿವರಿ ಕೊಡಬೇಕು ಅಂತ ಹೇಳಿ ಒತ್ತಡಗಳಿರುತ್ತೆ. ತುಂಬ ಬೇಗ ಡೆಲಿವರಿ ಕೊಡಲಿಲ್ಲ ಅಂತ ಹೇಳಿದ್ರೆ ನಮಗೆ ಇನ್ಸೆಂಟಿವಲ್ಲಿ ಕಟ್ ಮಾಡ್ತಾರೆ, ಜೊತೆಗೆ ನಮಗೆ ಕೊಡಬೇಕಾದಂಥ ಹಣ ಸರಿಯಾಗಿ ಸಿಗೋದಿಲ್ಲ, ನಮ್ಮ ಮೇಲೆ ರಿಮಾರ್ಕ್ಸ್ ಬರುತ್ತೆ, ನಮ್ಮ ಕೆಲಸಕ್ಕೆ ತೊಂದರೆ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ತಮ್ಮ ಅಳಲನ್ನು ತೊಡ್ಕೊಂಡಿದ್ರು. ಇಷ್ಟೇ ಅಲ್ಲ, ಅದಾದ ನಂತರ ನಮಗೇನಾದರೂ ಇದೇ ರೀತಿ ನಾವು ಬೇಗ ಹೋಗಿ ಡೆಲಿವರಿ ಕೊಡಬೇಕು ಅನ್ನುವಂಥದ್ದಾದರೆ ಈಗ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ನಾವು ಟ್ರಾಫಿಕ್ ಸಮಸ್ಯೆ ಹೇಗಿದೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಒಂದು ಕಡೆಯಿಂದ ಇನ್ನೊಂದು ಕಡೆ 1-2 ಕಿಲೋಮೀಟರ್ ಹೋಗೋದಕ್ಕೂ ಕೂಡ 10-15 ನಿಮಿಷಗಳಿಗಿಂತ ಜಾಸ್ತಿ ಹಿಡಿತಾ ಇದೆ. ಸೊ ಅಂಥದ್ರಲ್ಲಿ ಗಿಗ್ ಕಾರ್ಮಿಕರು ತುಂಬ ಫಾಸ್ಟಾಗಿ ಬರಬೇಕು, 10 ನಿಮಿಷಗಳ ಒಳಗಡೆನೇ ಡೆಲಿವರಿ ಕೊಡಬೇಕು ಅಂತ ಹೇಳಿದ್ರೆ ಅದು ಬಹಳ ಕಷ್ಟ ಆಗ್ತಾ ಇತ್ತು. ಪ್ರಮುಖವಾಗಿ ಬ್ಲಿಂಕಿಟ್ ಅನ್ನುವಂಥ ಒಂದು ಇ ಕಾಮರ್ಸ್ ಸಂಸ್ಥೆ ಏನಿದೆ, ಅದು ತನ್ನ ಗ್ರಾಹಕರಿಗೆ ಹೇಳ್ತಾ ಇದ್ದಿದ್ದು 10 ನಿಮಿಷದಲ್ಲಿ 10,000ಕ್ಕೂ ಹೆಚ್ಚು ಡೆಲಿವರಿಗಳು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಅನ್ನುವಂಥದ್ದನ್ನ ಕ್ಯಾಪ್ಷನ್ನೇ ಹಾಕ್ಕೊಂಡಿದ್ರು ಬ್ಲಿಂಕಿಟ್ ಅವರು. 10 ನಿಮಿಷದಲ್ಲಿ ನಿಮಗೆ ಮನೆ ಬಾಗಿಲಿಗೆ ಡೆಲಿವರಿ ಬರುತ್ತೆ ಅಂತ ಹೇಳಿ. ಸೊ ಇದನ್ನೇ ಒತ್ತಡ ಹೇರ್ತಾ ಇದ್ರು ಗಿಗ್ ಕಾರ್ಮಿಕರ ಮೇಲೆ. 10 ನಿಮಿಷಗಳ ಒಳಗಡೆನೆ ನೀವು ಹೋಗಿ ಡೆಲಿವರಿನ ಕೊಡಬೇಕು, ಇಲ್ಲ ಅಂತ ಹೇಳಿದ್ರೆ ನಿಮಗೆ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಸಾಕಷ್ಟು ಬಾರಿ ಈ ರೀತಿಯಾಗಿ ಅರ್ಜೆಂಟಲ್ಲಿ ಹೋಗುವಾಗ ಅವ್ರು ಬಿದ್ದಿರುವಂಥ ಉದಾಹರಣೆಗಳು, ಆಕ್ಸಿಡೆಂಟ್ ಆಗಿರುವಂಥ ಉದಾಹರಣೆಗಳು, ಅಥವಾ ಅವರಿಂದಾಗಿ ಬೇರೆಯವರಿಗೆ ಆಕ್ಸಿಡೆಂಟ್ ಆಗಿರುವಂಥ ಉದಾಹರಣೆಗಳು ಕೂಡ ಸಾಕಷ್ಟಿದ್ವು. ನಮ್ಮ ಬೆಂಗಳೂರಿನಲ್ಲೇ ನಾವು ದಿನನಿತ್ಯ ನೋಡ್ತಾ ಇರ್ತಿದ್ವಿ. ಈ ಚಿಕ್ಕ ಚಿಕ್ಕ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಕೂಡ ಬಳಸ್ತಾರೆ ಇತ್ತೀಚೆಗೆ ಈ ಡೆಲಿವರಿ ಬಾಯ್ಸ್ಗಳು. ಸೊ ಅವರೆಲ್ಲ ಬಳಸುವಂಥ ಈ ವೆಹಿಕಲ್ಗಳು ತುಂಬ ಫಾಸ್ಟು ಕೂಡ ಹೋಗೋಕ್ಕಾಗಲ್ಲ, ಜೊತೆಗೆ ಸೇಫ್ಟಿ ಕೂಡ ಇರೋದಿಲ್ಲ. ಹಾಗಾಗಿ ನಮಗೆ ಯಾರು ದಿಕ್ಕು, ನಮಗೇನಾದರೂ ಆಕ್ಸಿಡೆಂಟ್ ಆಗಿ ನಮಗೇನಾದರೂ ತೊಂದರೆ ಆದರೆ ನಮ್ಗೆ ಯಾರು ದಿಕ್ಕು ಅನ್ನುವಂಥದ್ರ ಬಗ್ಗೆ ಅವರು ಅಳಲನ್ನ ತೋಡ್ಕೊಂಡಿದ್ರು. ಜೊತೆಗೆ ನಮ್ಮ ಫ್ಯಾಮಿಲಿಯವ್ರಿಗೂ ಕೂಡ ಸೇಫ್ಟಿ ಇರೋದಿಲ್ಲ, ಯಾವುದೇ ಇನ್ಶೂರೆನ್ಸ್ ಇರೋದಿಲ್ಲ, ಜೊತೆಗೆ ನಾವು ಈ ರೀತಿಯ ಕೆಲಸ ಮಾಡಲಿಲ್ಲ ಅಂದರೆ ದುಡ್ಡು ಕೂಡ ಕಟ್ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ತಮ್ಮ ಸಮಸ್ಯೆಯನ್ನು ಹೇಳ್ಕೊಂಡಿದ್ರು. ಜೊತೆಗೆ ಒಂದು ದೊಡ್ಡ ನಿರ್ಧಾರವನ್ನು ಮಾಡಿ ನಾವು ಪ್ರತಿಭಟನೆ ಮಾಡ್ತೀವಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಕೆಲವು ದಿನಗಳ ಹಿಂದೆ ಅಷ್ಟೇ ಅವರು ಪ್ರತಿಭಟನೆಗೂ ಕೂಡ ಮುಂದಾಗಿದ್ರು. ಎಲ್ಲ ಜನರ ಹತ್ರನೂ ಅಪೀಲ್ ಮಾಡಿದ್ರು, ದಯವಿಟ್ಟು ನೀವು ಕೂಡ ನಮಗೆ ಸಹಕರಿಸಿ, ಈ ಒಂದು ದಿನ ನೀವು ಯಾರು ಕೂಡ ಬುಕ್ಕಿಂಗೇ ಮಾಡಬೇಡಿ, ಅಂದರೆ ಆರ್ಡ್ರೇ ಮಾಡಬೇಡಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಅವರು ಒಂದು ರಿಕ್ವೆಸ್ಟನ್ನು ಮಾಡಿದರು. ಅದಾದ ನಂತರ ದೇಶದಲ್ಲೂ ಕೂಡ ಸಾಕಷ್ಟು ಜನ ನಾಗರಿಕರು ಅವರಿಗೆ ಸಪೋರ್ಟಿಗೆ ಬಂದಿದ್ರು. ಹೌದು, ಇವ್ರಿಗೆ ನಿಜಕ್ಕೂ ಸಮಸ್ಯೆ ಆಗ್ತಾ ಇದೆ, ಈ ಥರ ಒತ್ತಡವನ್ನು ಹೇರುವಂಥದ್ದು ಸರಿಯಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಕೆಲವೊಂದಷ್ಟು ಮಾತುಗಳು ಕೇಳಿ ಬಂದಿದ್ವು. ಕೊನೆಗೂ ಕೇಂದ್ರ ಸರ್ಕಾರ ಈಗ ಇವರ ಒಂದು ಸಮಸ್ಯೆ ಏನಿದೆ ಅದನ್ನು ಗಂಭೀರವಾದಂಥ ಸಮಸ್ಯೆ ಅಂತ ಹೇಳಿ ಪರಿಗಣಿಸಿದೆ. ಯಾಕಂದರೆ ಗಿಗ್ ಕಾರ್ಮಿಕರು, ಅಸಂಘಟಿತ ವಲಯದ ಕಾರ್ಮಿಕರು, ಇವರಿಗೆ ಆಗುವಂಥ ಒಂದು ಸಮಸ್ಯೆಗಳನ್ನು ಕೂಡ ಅಡ್ರೆಸ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಅವರೊಂದು ಇನಿಷಿಯೇಟಿವ್ ತೊಗೊಂಡಿರುವಂಥದ್ದು ನಿಜಕ್ಕೂ ನಾವು ಇದನ್ನು ವೆಲ್ಕಮ್ ಮಾಡಬೇಕಾಗಿರುವಂಥ ಒಂದು ವಿಚಾರ. ನಿಜಕ್ಕೂ ವಿ ಶುಡ್ ಅಪ್ರಿಷಿಯೇಟ್ ದಿಸ್ ಇಶ್ಯೂ. ಯಾಕಂತ ಹೇಳಿದ್ರೆ ಇವತ್ತು ಕೇಂದ್ರ ಸರ್ಕಾರ, ಅದರಲ್ಲೂ ಕೂಡ ಕಾರ್ಮಿಕ ಸಚಿವರಾಗಿರುವಂತಹ ಮನ್ಸುಖ್ ಮಾಂಡವಿಯಾ ಅವರು ಇ ಕಾಮರ್ಸ್ ಸಂಸ್ಥೆಗಳ ಕೆಲವೊಂದಷ್ಟು ಮುಖ್ಯಸ್ಥರ ಜೊತೆಗೆ ಕೂತ್ಕೊಂಡು ಚರ್ಚೆ ಮಾಡಿದ್ರು, ಮಾತಾಡಿದ್ರು. ಅದಾದ ನಂತರ ಒಂದು ಪ್ರಮುಖವಾದಂಥ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅದರ ಪ್ರಕಾರ ಈಗ 10 ನಿಮಿಷಗಳ ಡೆಲಿವರಿ ಭರವಸೆ ಏನಿತ್ತಲ್ಲ, ಬ್ಲಿಂಕಿಟ್ ಆಗಲಿ ಅಥವಾ ಬೇರೆ ಬೇರೆ ಇ ಕಾಮರ್ಸ್ ಸಂಸ್ಥೆಗಳು ಏನು ಮಾಡ್ತಾ ಇದ್ವು ಅದನ್ನು ರದ್ದುಗೊಳಿಸಿದೆ. ಯಾವುದೇ ಕಾರಣಕ್ಕೂ ಡೆಲಿವರಿ ಬಾಯ್ಗಳ ಸುರಕ್ಷತೆ ಬಹಳ ಮುಖ್ಯ. ಸೊ ಹಾಗಾಗಿ ಅಟ್ ದ ಸೇಮ್ ಟೈಮ್ ಅವರಿಂದಾಗಿ ಆಗುವಂಥ ಬೇರೆ ಬೇರೆ ಅನಾಹುತಗಳು ಅದನ್ನು ಕೂಡ ನಾವು ತಡೆಗಟ್ಟಬೇಕು, ಇವರ ಸುರಕ್ಷತೆಯನ್ನು ಕೂಡ ನೋಡಬೇಕು. ಸೊ ಹಾಗಾಗಿ ಈ ಕ್ವಿಕ್ ಕಾಮರ್ಸ್ ಸಂಸ್ಥೆಗಳೇನೊಂದು ಆಶ್ವಾಸನೆಯನ್ನು ಕೊಡ್ತವೆ, ಭರವಸೆ ಕೊಡ್ತವೆ, 10 ನಿಮಿಷದಲ್ಲಿ ನಿಮಗೆ ಡೆಲಿವರಿ ಆಗುತ್ತೆ ಅಂತೇಳಿ, ಅದನ್ನು ರದ್ದು ಮಾಡಬೇಕು ಅನ್ನುವಂಥದ್ದನ್ನು ಕೇಂದ್ರ ಸಚಿವರು ಖಡಕ್ಕಾಗಿ ಹೇಳಿದ್ದಾರೆ. ಕೇಂದ್ರ ಸಚಿವರಾಗಿರುವಂಥ ಮನ್ಸುಖ್ ಮಾಂಡವಿಯಾ ಅವರು ಸಭೆಯ ಬಳಿಕ ಮಾತನಾಡಿ ಒಂದು ತೀರ್ಮಾನವನ್ನು ಕೈಗೊಂಡಿದೆ ಕೇಂದ್ರ ಸರ್ಕಾರ. ಯಾವುದೇ ಕಾರಣಕ್ಕೂ ಈ 10 ನಿಮಿಷದ ಒಳಗಿನ ಡೆಲಿವರಿ ಅನ್ನುವಂಥದ್ದನ್ನು ಹೇಳೋ ಹಾಗಿಲ್ಲ. ಸೊ ಅವರಿಗೆ ಟೈಮ್ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಅವರು ಹೇಳಿದ್ದಾರೆ. ಸೊ ಹಾಗಾಗಿ ಈಗ ಈ ಕ್ವಿಕ್ ಕಾಮರ್ಸ್ ಸಂಸ್ಥೆಗಳು, ಇ ಕಾಮರ್ಸ್ ಸಂಸ್ಥೆಗಳೆಲ್ಲವೂ ಕೂಡ ಏನು ಹುಟ್ಕೊಂಡಿವೆ, ನಿಮಗೆ ಆದಷ್ಟು ಬೇಗ ನಾವು ಡೆಲಿವರಿಯನ್ನು ಕೊಡ್ತೀವಿ ಅನ್ನುವಂಥದ್ರ ಬಗ್ಗೆ ಏನೊಂದು ಹೇಳಿದ್ದಾರೆ. ಈ ಆತುರದ ಸೇವೆಯನ್ನು ಕೈ ಬಿಡಬೇಕು ಅನ್ನುವಂಥದ್ರ ಬಗ್ಗೆ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಸೂಚನೆಯನ್ನು ಕೊಟ್ಟಿದೆ. ಅಟ್ ದ ಸೇಮ್ ಟೈಮ್ ಇದರ ಬಗ್ಗೆ ರಾಘವ್ ಚಡ್ಡಾ ಅವರು ಕೂಡ ಸಾಕಷ್ಟು ಒಂದು ಹೋರಾಟವನ್ನು ಮಾಡಿದ್ರು. ಇದ್ರ ಬಗ್ಗೆ ತುಂಬಾನೇ ಧ್ವನಿ ಎತ್ತಿದ್ರು ರಾಘವ್ ಚಡ್ಡಾ ಅವರು. ಇನ್ಫ್ಯಾಕ್ಟ್ ಆಪ್ನ ರಾಜ್ಯಸಭಾ MP ಆಗಿರುವಂಥವ್ರು, ಅವರು ಕೂಡ ಈ ಒಂದು ಡಿಸಿಷನ್ನ ಸ್ವಾಗತಿಸಿದ್ದಾರೆ. ಗಿಗ್ ಕಾರ್ಮಿಕರು ಕೂಡ ಈ ಒಂದು ಡಿಸಿಷನ್ ಅನ್ನು ಸ್ವಾಗತ ಮಾಡಿದ್ದಾರೆ. ಸತ್ಯಮೇವ ಜಯತೆ, ಟುಗೆದರ್ ವಿ ಹ್ಯಾವ್ ಒನ್ ಅನ್ನುವಂಥದ್ದನ್ನು ಟ್ವೀಟ್ ಮಾಡಿ MP ರಾಘವ್ ಚಡ್ಡಾ ಅವರು ಕೂಡ ಇದನ್ನು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಈ 10 ಮಿನಿಟ್ಸ್ ಡೆಲಿವರಿ ಅನ್ನುವಂಥ ಒಂದು ಬ್ರ್ಯಾಂಡಿಂಗ್ ಏನು ಮಾಡಿಕೊಂಡು ಅದರ ಅಡಿಯಲ್ಲಿ ನೀವು ಗಿಗ್ ಕಾರ್ಮಿಕರಿಗೆ ತೊಂದರೆ ಕೊಡ್ತಾ ಇದ್ದೀರಿ, ಅದು ನಿಲ್ಲಬೇಕು. ಆ ರೀತಿಯಾಗಿ ಇದು ಒಂದು ರೀತಿ ಪ್ರಾಕ್ಟಿಕಲ್ ಆದಂಥ ಒಂದು ವಿಚಾರ ಅಲ್ಲ, ತುಂಬ ಇಂಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುತ್ತಿತ್ತು ಈ ಕ್ವಿಕ್ ಕಾಮರ್ಸ್ ಸಂಸ್ಥೆಗಳು ಅನ್ನುವಂಥದ್ರ ಬಗ್ಗೆಯೂ ಕೂಡ ಆಕ್ರೋಶ ವ್ಯಕ್ತವಾಗಿತ್ತು. ಸೊ ಹಾಗಾಗಿ ಈಗ ಫೈನಲಿ ಈ 10 ನಿಮಿಷದ ಒಳಗಡೆ ಡೆಲಿವರಿ ಕೊಡಬೇಕು ಅನ್ನುವಂಥ ಒಂದು ಪ್ರೆಷರ್ ಏನಿತ್ತು ಗಿಗ್ ಕಾರ್ಮಿಕರಿಗೆ ಅದು ಹೋಗಿದೆ. ಸೊ ಹಾಗಾಗಿ ಈಗಾಗಲೇ ಕ್ವಿಕ್ ಕಾಮರ್ಸ್ ಸಂಸ್ಥೆ ಬ್ಲಿಂಕಿಟ್ ಕೂಡ ತನ್ನ ಘೋಷವಾಕ್ಯವನ್ನು ಬದಲಿಸಿ
ಸೇರಿಸ್ಕೊಂಡಿರುವಂಥದ್ದನ್ನು ನೋಡ್ತಾ ಇದ್ವಿ. ಮೊದಲಿಗೆ ತುಂಬ 10 ನಿಮಿಷದ ಒಳಗಡೆನೆ ನಾವು ಡೆಲಿವರಿ ಕೊಡ್ತೀವಿ, 10,000ಕ್ಕೂ ಹೆಚ್ಚು ಉತ್ಪನ್ನಗಳು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಅನ್ನುವಂಥದ್ರ ಬಗ್ಗೆ ಅವ್ರು ಏನು ಹೇಳ್ತಾ ಇದ್ರು. ಈಗ ಅದನ್ನು ಚೇಂಜ್ ಮಾಡಿದ್ದಾರೆ. ಈಗ ಅವ್ರು ಕೊಟ್ಟಿರುವಂಥ ಒಂದು ಕ್ಯಾಪ್ಷನ್, ನಿಮ್ಮ ಮನೆ ಬಾಗಿಲಿಗೆ 30,000ಕ್ಕೂ ಹೆಚ್ಚು ಉತ್ಪನ್ನಗಳ ಡೆಲಿವರಿ ಅನ್ನುವಂಥದ್ದನ್ನಷ್ಟೇ ಹೇಳಿದರೆ ಬಿಟ್ಟರೆ 10 ನಿಮಿಷಗಳಲ್ಲಿ ನಿಮಗೆ ಉತ್ಪನ್ನಗಳ ಡೆಲಿವರಿ ಅನ್ನುವಂಥದ್ದನ್ನು ತೆಗೆದಿದ್ದಾರೆ. ಒಂದು ಗುಡ್ ನ್ಯೂಸ್. ಅಟ್ ದ ಸೇಮ್ ಟೈಮ್ ಸ್ವಲ್ಪ ಗ್ರಾಹಕರಿಗೆ ಅಯ್ಯೋ ಬೇಗ ಸಿಕ್ಬಿಡ್ತಿತ್ತು ನಮಗೆ, ಈಗ ಒಂದು ಸ್ವಲ್ಪ ಲೇಟ್ ಆಗಬಹುದು ಅಂಥೇಳಿ ಅನ್ಬೋದು. ಆದರೆ ಚೂರು ಲೇಟ್ ಆದರೂ ಕೂಡ ಇದು ಕೆಲವು ಜನರ ಪ್ರಾಣದ ವಿಚಾರ. ಸೊ ಹಾಗಾಗಿ ನಿಮ್ಮ ಮನೆ ಬಾಗಿಲಿಗೆ ತುಂಬ ಅತಿ ಬೇಗವಾಗಿ ಬಂದು ಅವ್ರು ನಿಮಗೆ ಡೆಲಿವರಿ ಮಾಡಬೇಕು ಅಂತ ಹೇಳಿ ಹೋಗಿ ತಮ್ಮ ಪ್ರಾಣವನ್ನು ಅವರು ಕಳ್ಕೊಳ್ಳುವಂಥದ್ದು ಅಥವಾ ಅವ್ರಿಗೆ ಪ್ರಾಣಕ್ಕೆ ಸಂಚಕಾರ ತರುವಂಥದ್ದು, ಒಡ್ಕೊಳ್ಳುವಂಥದ್ದು ಇದು ಯಾರೂ ಕೂಡ ಒಪ್ಕೊಳ್ಳುವಂಥದ್ದಲ್ಲ. ಸೊ ಹಾಗಾಗಿ ಒಂದು ಸ್ಟ್ರಿಕ್ಟ್ ರೂಲ್ ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಹೇಳಿರೋ ಹಾಗೆ, ಈಗ 10 ನಿಮಿಷದ ಬಗ್ಗೆ ನೀವು ಪ್ರೆಷರ್ ಹಾಕೋ ಹಾಗಿಲ್ಲ, ಆದಷ್ಟು ಬೇಗ ನೀವು ಡೆಲಿವರಿ ಮಾಡ್ಬೋದು. ಹಾಗಂತ ಇಷ್ಟೇ ನಿಮಿಷದಲ್ಲಿ ಹೋಗಿ ಕೊಡಬೇಕು ಅನ್ನುವಂಥದ್ದು ಅಥವಾ ಅದು ಕೊಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಹಣ ಕಟ್ ಮಾಡ್ತೀವಿ, ಸ್ಯಾಲ್ರಿ ಕಟ್ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳೋ ಹಾಗಿಲ್ಲ. ನಿಜಕ್ಕೂ ಇದೊಂದು ಗುಡ್ ನ್ಯೂಸ್. ಸೊ ಇದ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್.